ಈ ಸಾರಿಯ ಬಜೆಟ್ನಲ್ಲಿ ಈ ರಾಜ್ಯದ ಮುನ್ಸಿಪಾಲ್ಟಿಗಳಲ್ಲಿ ನೇಮಕಾತಿ ಆಗದೆ ಖಾಲಿ ಉಳಿದಿರ್ತಕ್ಕಂಥ ಪೌರಕಾರ್ಮಿಕ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ಏನು 18,000 ಚಿಲ್ಲರೆ ಹೊರಗುತ್ತಿಗೆ ನೌಕರರು ಕಸರ ಲಾರಿ ಚಾಲಕರಿರ್ಬೋದು, ಆಟೋ ಚಾಲಕರಿರ್ಬೋದು, ನೀರುಗಂಟಿಗಳಿರ್ಬೋದು, ಲೋಡರ್ಸು, ಕ್ಲೀನರ್ಸು, ಯೂಸಿಲಿ ವರ್ಕರ್ಸು, ಗ್ಯಾಂಗ್ ಮನ್ನು, ಸ್ಯಾನಿಟರಿ ಸೂಪರ್ವೈಸರು, ನೆಲಭರ್ತಿ ಕಾರ್ಮಿಕರು ಇವರೆಲ್ಲರನ್ನೂ ಕೂಡ ಗುತ್ತಿಗೆ ಪಾವತಿಯಿಂದ ಆಚೆ ತಂದು ನೇರ ಪಾವತಿಗೆ ಒಳಪಡಿಸ್ಬೇಕು. ಅವ್ರನ್ನ ಈಗಾಗಲೇ ನೇರ ಪಾವತಿ ಇರ್ತಕ್ಕಂಥ ಪೌರ ಕಾರ್ಮಿಕರನ್ನ ಕಾಯಂ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಈ ಕೂಡಲೇ ನಾಳೆ ಬಜೆಟ್ನಲ್ಲಿ ಈ ಘೋಷಣೆಯನ್ನು ಮಾಡಬೇಕು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ತನ್ನ 5 ಗ್ಯಾರಂಟಿಗಳಲ್ಲಿ ಎಲ್ಲ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತಿರ್ತಕ್ಕಂಥ ಒಂದು ಘೋಷಣೆಯನ್ನು ಕೂಡ ಚುನಾವಣಾ ಪೂರ್ವದಲ್ಲಿ ನೀಡಿತ್ತು. ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಬೆನ್ನು ತಟ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಕೂಡ ಎಲ್ಲ ಪೌರ ಕಾರ್ಮಿಕರನ್ನ ಸಂಪೂರ್ಣವಾಗಿ ಕಾಯಂ ಮಾಡ್ತಕ್ಕಂಥ ಘೋಷಣೆಯನ್ನು ಹೊರಡಿಸಬೇಕು. ಹಾಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ಸರ್ಕಾರ ಇದನ್ನು ಒಂದು ಸಕಾರಾತ್ಮಕವಾಗಿ ಪರಿಗಣಿಸಬೇಕು ಅಂತೇಳಿ ಆಗ್ರಹಿಸ್ತಿದ್ದೀವಿ. ಒಂದು ವೇಳೆ ಪರಿಗಣಿಸ್ತಿಲ್ಲ ಅಂತಂದರೆ ಏನು ನಮ್ಮ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಬೆಂಬಲ ಇದೆಯೋ ನಿಜವಾಗ್ಲೂ ಕೂಡ ನಾವು ಮರುಪರಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಜೊತೆ ನಿಲ್ಲಬೇಕಾ ಬೇಡವಾ ಅಂತಕ್ಕಂಥ ತೀರ್ಮಾನವನ್ನು ಕೂಡ ನಾವು ಕೈಗೊಳ್ಳಬೇಕಾಗ್ತದೆ. ಇಲ್ಲಿ 100ಕ್ಕೂ ಹೆಚ್ಚಿನ ಜನ ಪೌರ ಕಾರ್ಮಿಕರು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ನಾಳೆ ಬಜೆಟನ್ನು ಅನುಸರಿಸ್ಕೊಂಡು ನಾವು ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.